ಓಂ ಶಾಂತಿ. ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ. ನಾನು ಶೋಭಾ ಮಾತಾಡ್ತೀನಿ. 2 ತಿಂಗಳಿಂದ ನಾನು ಯಾವುದೇ ರೀತಿ ವಿಡಿಯೋಸ್ ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಕಾರಣಾಂತರದಿಂದ ಬೇರೆ ಬೇರೆ ಸಮಸ್ಯೆ ಇದ್ದಿದ್ದರಿಂದ ತೋಟದ ಕಾರ್ಯಗಳು ಸ್ವಲ್ಪ ನಿಂತಿದ್ವು. ಈಗ ಮತ್ತೆ ನಾವು ಶುರು ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಸುಣ್ಣದ ಲೇಪನ ಮಾಡೋದ್ರಿಂದ ಶುರು ಮಾಡ್ತಾಯಿದ್ದೀವಿ. ತೆಂಗು ಮತ್ತು ಅಡಿಕೆ ಮತ್ತು ಬಟರ್ ಫ್ರೂಟ್ ಗಿಡ, ಅಲ್ಲಿ ಇಲ್ಲಿ ಇರುವಂಥ ಒಂದಷ್ಟು ಕಾಡಿನ ಗಿಡಗಳಾದಂಥ ಟೀಕು, ಬೇವು, ಈ ಥರ ಗಿಡಗಳಿಗೆ ನಾವು ಸುಣ್ಣ, ಏನಂದರೆ ಕಲ್ಲು ಸುಣ್ಣ ಅಂತ ಏನು ಸಂತೆಯಲ್ಲಿ ಸಿಗುತ್ತೆ ಅದು, ಮತ್ತು ನಮ್ಮ ಆರ್ಗ್ಯಾನಿಕ್ ಬೆಲ್ಲ ಎರಡನ್ನೂ ನೀರಿನಲ್ಲಿ ಮಿಕ್ಸ್ ಮಾಡಿಟ್ಟು 2 ದಿನ ಕೊಳೆತ ಮೇಲೆ ನಾವು ತಂದು ಈ ರೀತಿ ಹೊಡಿತೀವಿ. ಭೂಮಿನಲ್ಲಿ ತುಂಬ ಮುಚ್ಚಿಗೆ ಇರೋದ್ರಿಂದ ಅದು ಹತ್ಕೊತ ಹಾಗೆ ಬೇಲೆಯವ್ರಿಗೂ ಬಂದ್ಬಿಡುತ್ತೆ ಗೆದ್ದಲು. ಅದರಿಂದ ಆ ಗೆದ್ದಲಿಂದ ರಕ್ಷಣೆಗೂ ಹಾಗೂ ಬಿಸಿಲಿನ ತಾಪ ತಡ್ಕೊಳ್ಳೋದಕ್ಕೂ ಅಡಿಕೆ ಸುಗೆಗಳಿಗೆಲ್ಲ ನಮಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ತೆಂಗು, ಅಡಿಕೆ ಮತ್ತು ಕೆಲವೊಂದು ಮರ ಜಾತಿ ಗಿಡಗಳಿಗೂ ಈ ರೀತಿ ಮಾಡ್ಕೊತೀವಿ. ಮಳೆ ಬರೋವರೆಗೂ ನಮಗೆ ಇದು ಭಾಳಷ್ಟು ಉಪಯೋಗ ಮಾಡಿಕೊಡುತ್ತೆ ತೋಟ ನಿರ್ವಹಣೆಯಲ್ಲಿ. ಈ ಎರಡನ್ನು ಮಾತ್ರ ಮಿಕ್ಸ್ ಮಾಡಿ, ಬೆಲ್ಲ ಮತ್ತು ಸುಣ್ಣ, ನೀರು, ಈ ಮೂರನ್ನೇ ಹಾಕಿ ನಾನು ಮಾಡ್ತೀನಿ. ಮೈಲು ತುತ್ತ ಹಾಕ್ಕೊಳ್ಳೋರು ಹಾಕ್ಕೊಂಡು ಮಾಡ್ತಾರೆ. ಬಟ್ ಈ 2ರಿಂದನೇ ನನಗೆ ಅದ್ರ ಕೆಲಸ ಮಾಡಿಕೊಡ್ತಾ ಇರೋದ್ರಿಂದ ನೈಸರ್ಗಿಕವಾಗ್ಲೂ ನಮಗಿದು ಈಸಿ ಅಂತ ಅನ್ಸೋದ್ರಿಂದ ನಾನು ಇಷ್ಟನ್ನೇ ಮೇಂಟೈನ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ತೋಟದಲ್ಲಿ ಸುಣ್ಣದ ಜೊತೆಗೆ ಏನೇನೆಲ್ಲ ಹಾಕಿ ಹೊಡಿತೀರಾ ಅಂತಲೂ ಕಮೆಂಟ್ ಮಾಡಿ. ಅದನ್ನು ನೋಡಿ ಬೇರೆಯವ್ರಿಗೂ ಉಪಯೋಗ ಆಗಲಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ. ನಮಸ್ಕಾರ. ಮತ್ತೆ ಮುಂದಿನ ಕಾರ್ಯದೊಂದಿಗೆ ಮತ್ತೆ ವಿಡಿಯೋಸ್ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ